ಇದ ನೋಡಾರ್ತಿ ನಮ್ಮ ಹೊಲ್ದಾಗಿರೋದು ಸಣ್ಣ ಹೊಳೆ ಇಲ್ಲ. ನಮ್ಮ ಎತ್ತೆಗಳಿಗೆ ನೀರು ಕುಡಿಸಿ ಮೈಯದು ತೊಳಿತಾರ ನಮ್ಮ ಮಾವ. ಹೌದಾ, ಸೂಪರ್ ಆಗೈತಕ್ಕ. ಆಳ ಭಾಳ ಐತಾ? ಆಳ ಏನ್ ಭಾಳ ಇದ್ದಂಗಿಲ್ಲ, ಆದ್ರ ಮೀನದು ಹಿಡಿಯಕ್ ನಮ್ಮ ಅತ್ತೆ ಮಾವ ಇಳಿತಾರ. ಹೋದ್ ಸತಿ ಮತ್ ನಿಮ್ ಭಾವ ಬಂದಾಗ ಮೀನದು ಹಿಡ್ದಿಟ್ಟಿದ್ರು. ನಾವು ಬಂದ್ ಆಮೇಲೆ ಫ್ರೈ ಅದು ಮಾಡ್ಕೊಂಡು ಎಲ್ರು ತಿಂದು ಮನೆ ಕಡೆಗೆ ಹೋಗಿದ್ವಿ. ಸೂಪರ್ ಆಗಿದ್ವಿ ಗೊತ್ತಾ. ಹೌದಾ, ತಿಂದಿನಂತ ಹೇಳಿ ಹೇಳಿನ ಬಾಯಾಗ ನೀರ್ ಬರ್ಸಾತಿ ಹೋಗಕ್ಕ. ಮೀನ್ ಫ್ರೈ ತಿನ್ನೋ ಆಸೆ ಆಗೈತಾ? ಅದಕ್ಕೆ ಯಾಕೆ ಟೆನ್ಷನ್ ತಗೋ ದಿನಾಲು ಇದಕ್ಕಿಂತ ಫ್ರೆಶ್ ಮೀನುಗಳು ಊರಾಗ ಬರ್ತಾವ. ಅಲ್ಲಿ ಬಂಗಡೆ ಮೀನು ಯಾವ್ದಾದ್ರು ಬಂದ್ರೆ 1 kg ತಗೊಂಡು ಉಷ್ಟು ನಿನಗೆ ಫ್ರೈ ಮಾಡ್ಕೊಡ್ತೀನಂತ ತಿನ್ನುವಂತೆ. ಆಯ್ತಾಯ್ತು, ಭಾರತಿ ಹೋಗೋಣ. ಅತ್ತೆಯವ್ರು ಕಾಯ್ತಿರ್ತಾರೆ. ನಾವು ನೋಡಿ ಬಾತ್ರೂಮಿಗೆ ಬರ್ತೀವಿ ಅಂತೇಳಿ ಈ ಕಡೆಗೆ ಬಂದು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿವಿ. ನಿಮ್ಮ ಭಾವ ಮತ್ತು ಪುಟ್ಟಿ ಉಂಡ ಅವ್ರು ಆ ಕಡೆಗೆ ಹೋಗತ್ತಿದ್ರು. ಏನು ಬಂದ್ರೆ ಏನು ಮಾಡಿದ್ದಾರೆ ನೋಡಂಬ. ಏನು 1 kg ಉಷ್ಟು ನನಗೆ ಮಾಡಿಕೊಡ್ತಿ? ಬೇಡಕ್ಕ, ಇಷ್ಟ ಅಂತಂದ್ರೆ ಏನು ಭಾಳ ತಿನ್ನೋದಲ್ಲ, 1-2 ಪೀಸ್ ಅಷ್ಟೇ ಸಾಕು. ಆಯ್ತಾಯ್ತು ಬಾರಕ್ಕ, ಹೋಗೋಣ. ಅತ್ತೆಯವ್ರು ಕಾಯ್ತಿರ್ತಾರೆ ಮತ್ತೆ. ಬಾ ಹೋಗೋಣ, ಕಾಲಾಗ ನೋಡ್ಕೊಂಡು ಬಾ. ಬರಾತೀನಿ ಅಕ್ಕ. ಇದ್ರಾಗಿಂದ ರೆಡ್ ಕಲರ್ ಎಲ್ಲ ಹಾಕೊಂಡು ಬಂದಿಲ್ಲ ನನ್ನ ಬ್ಯಾಗ್ ಒಳಗೆ. ಇವತ್ತು ಸ್ನಾನ ಮಾಡಿ ನೋಡತ್ತೀನಿ, ಬ್ಯಾಗ್ ಒಳಗೆ ಎಲ್ಲ ಇಲ್ಲ. ನಿಂಗೆ ಕೇಳೋಣ ಅನ್ಕೊಂಡು ನೀನು ಬಿಸಿ ಇದ್ದಿ ರೊಟ್ಟಿ ಅದು ಮಾಡೋದ್ರ, ಅದಕ್ಕೆ ಕೇಳಿಲ್ಲ. ಅತ್ತೆ ಏನು ಅನ್ನೋದಿಲ್ಲಲ್ಲ ವೇಲ್ ತಗೊಂಡಿಲ್ಲ ಅಂದ್ರೆ? ಇಲ್ಲ ಅತ್ತೆಯವ್ರು ಏನು ಅನ್ನೋದಿಲ್ಲ. ಇರ್ಲಿ ಬಾ, ನಡೀತೈತಿ. ಇವಾಗಿನ ಟ್ರೆಂಡ್ ಅಲ್ಲ ಅದು. ವೇಲ್ ಯಾರು ಹಾಕೋತಾರೆ ಹೇಳು? ಯಾವಾಗಾದ್ರೂ ಭಾಳ ಜನ ಇದ್ರೆ ಅಷ್ಟು ನಾವು ಹಾಕೊಳ್ಳೋದು. ಬಿಡು, ಮತ್ತೆ ಏನು ಅನ್ನೋದಿಲ್ಲ ಅಲ್ಲ. ಈಗ ಸಮಾಧಾನ ಆದ್ ನನಗೆ. ಟ್ರೆಂಡ್ ಐತಂತ ನಮ್ಗೆ ಗೊತ್ತೈತಕ್ಕ, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ನೀನು ನಮ್ಮ ಮನೇಲಿ ಇದ್ದಷ್ಟು ದಿನ ನೀನು ಯಾವ್ದು ಇಷ್ಟ ಡ್ರೆಸ್ ಹೆಂಗೆ ಬೇಕಾದಂಗೆ ಇರುವರ್ತಿ. ನಮ್ಮ ಅತ್ತೆಯವ್ರು ಏನೂ ಕೇಳೋದಿಲ್ಲ. ಅವ್ರಿಗೆ ಗೊತ್ತೈತೆ ಇವಾಗಿನ ಹುಡುಗಿಯರು ಹೆಂಗೆ ಇರ್ತಾರಂತೆ. ನನಗೂ ಅಂತಿರ್ತದಲ್ಲ, ನೈಟಿ ಹಾಕೋ ಡ್ರೆಸ್ ಹಾಕೋ ಅಂತ. ನಾನು ನೈಟಿ ಇನ್ನೇನು ಇದಾವು 1-2 ಹಾಕೊಳ್ಳೋದೇ ಇಲ್ಲ. ನೋಡೋಣ ಯಾವತ್ತಾದ್ರೂ ಒಂದಿನ ನೀನಿದೆ ಅಲ್ಲ, ನೀನಿದ್ದಾಗ ಒಂದ್ಸಲ ಹಾಕೋತೀನಂತೆ. ಹೊಸ ಇದಾವ, ಇನ್ನೂ ಕಬಾರ್ಡ್ ಒಳಗೆ ಇರ್ತಿರೋ ಹಂಗೆ ಇದಾವು. ಹೌದು ನೋಡಕ್ಕ, ನಿನ್ನ ನೈಟಿ ಹಾಕೊಂಡಿದ್ದು ಒಂದು ದಿನಕ್ಕೂ ನೋಡೇ ಇಲ್ಲ ನಾನು. ಅಕ್ಕ ಇವತ್ತು ರಾತ್ರಿಗೆ ಹೋಗಿ ನೈಟಿ ಹಾಕೋತೀಯಾ? ಹೆಂಗಂತಿ ಅಂತ ನೋಡ್ತೀನಿ. ಹೆಂಗೆ ಕಂತೀನಂದ್ರೆ ಮನುಷ್ಯಳಂಗೆ ಕಂತೀನಿ. ಇಲ್ಲಪ್ಪ, ಇವತ್ತೆಲ್ಲ ಹಾಕೊಳ್ಳೋದಿಲ್ಲ. ನೋಡೋಣ ತಗೋ, ಇನ್ನೊಂದಿನ ಯಾವತ್ತಾದ್ರೂ ಹಾಕೋತೀನಂತೆ. ನೀನು ಹಾಕೋತೀಯಾ? ನೀನು ಹಾಕೋತೀನಂದ್ರೆ ನಾನು ಹಾಕೋತೀನಿ ನೈಟಿ. ನಾನು ಹೋಗಕ್ಕ, ಮದುವೆ ಆದವ್ರು ಅಷ್ಟೇ ಹಾಕೋಬೇಕದು. ಭಾಳ ದೂರ ಹಾಕ್ಬೇಡ್ಲೆ ಮತ್ತೆ. ಗೊತ್ತಾಯ್ತು ತಗೋರಿ, ನನಗೂ ಏನಿದೆ ಮೊದಲು ಸತಿ ಹಾಕತ್ತೀನಿ ನನ್ನ ಮೆಕ್ಕೆಜೋಳ. ಏನು ಸಣ್ಣ ಹುಡುಗರು ಹೇಳ್ದಂಗೆ ಹೇಳತ್ತಿರಲ್ಲ ನೀವು. ನೋಡ್ರಿ ದೂರ ಹಾಕ್ತಿರೋದೆ, ಒಂದು ಸ್ವಲ್ಪ ಹತ್ತತ್ರ ಹಾಕ್ರಿ. ಮೆಕ್ಕೆಜೋಳ ಹಾಕೊಂತ ಮುಂದೆ ಯಾರು ಹೋಗತ್ತಾರ ಈಗ? ಅಷ್ಟು ಅರ್ಜೆಂಟ್ಲಿ ಹಾಕೊಂಡು ಹೋಗತ್ತಿ, ಅದಕ್ಕೆ ಭಾಳ ದೂರ ಹಾಕೊಂತ ಹೋಗ್ಬೇಡ್ಲೆ ಅಂತ ಹೇಳತ್ತೀನಿ ನಿನಗೆ. ಅಯ್ಯೋ ಶಿವನೇ, ಅಲ್ಲ ಇಲ್ಲಿ ಯಾರ್ಯಾರು ಇದ್ದಿದ್ದಿಲ್ಲ. ಅವಾಗ ನಾನು ಹಾಕೊಂತ ಒಬ್ಬಳ ಬರಾತೀನಿ, ಮತ್ತು ಮುಂದೆ ಬರ್ದೆ ಏನು ಹಿಂದೆ ಹೋಗ್ತಾರೆ? ಏನು ಒಟ್ಟ ಕೆದಕ್ಕೆ ಜಗಳ ತೆಗಿಬೇಕಂತಾನೆ ಕಾಯ್ತಿರ್ತೀರಿ ನೋಡಿ ನನ್ನ ಕುಟೆ ನೀವು. ಮಾಡೋ ಕೆಲಸ ಇಲ್ಲ ನೋಡಿ ನನಗೆ. ನಿನ್ನ ಕುಟೆಲೆ ಜಗಳ ತಕೊಂತ ಕುಂದಿರ್ತೀನಿ ಇಲ್ಲಿ. ಹಾಕಕ್ಕೆ ಶನೇ ಅದಿ. ನಾನು ಶನೇ ಇದ್ದೀನಿ, ನೀವು ಭಾಳ ಶನೇ ಇದೀರಿ. ಮಾತಾಡೋದು ಗೊತ್ತಿಲ್ಲ ಏನಿಲ್ಲ. ಗಪ್ಪಿರಿ. ಈಗ ಆರತಿ ಮತ್ತು ಗಂಗಾ ಬರತಾರೆ. ಅವ್ರ ಮುಂದೆನೂ ಮತ್ತೆ ಹಿಂಗ ಜಗಳ ಆಡಿದಿರಿ. ಇವ್ರು ಹಿಂಗೆ ಆಡತಾರ ಅಂತ ಅಂದಿಂದಾಳ ಅವಳು. ಹೌದೌದು, ಈಗ ಏನು ನಿನ್ನ ಬಾಯಿ ಕೆಲಸ ಇರೋದಿಲ್ಲ. ಅವ್ರಿಗೆ ಅನ್ಕೊಂಡಿರ್ತಾರೆ ಯಾಕೋ ನಮ್ಮ ಮತ್ತೆ ಹಿಂಗೆ ಕಿರ್ಚಾತೈತಂತ. ನನಗಷ್ಟ ಅಲ್ಲ, ಹಿಂಗೂ ಅನ್ಕೊಂಡಿರ್ತಾರೆ ಯಾಕೋ ನಮ್ಮ ಮಾವ ಹಿಂಗೆ ಕಿರ್ಚಾತೈತಿ, ಯಾವತ್ತೂ ಕಿರಿಚದೇ ಇರೋದು ಅಂತಾರೆ. ಹೌದೌದು. ನೋಡ ಎಷ್ಟು ಚಂದ ಅಲ್ಲ. ಅಲ್ಲಿ ನೋಡಕ್ಕ, ನಿಮ್ಮ ಅತ್ತೆ ಮಾವ ಎಷ್ಟು ಖುಷಿಯಾಗಿ ನಕ್ಕೊಂತ ಜೋಡಿಲೆ ಮೆಕ್ಕೆಜೋಳ ಹಾಕತ್ತಾರೆ. ನೀವು ಇದೀರಿ ಹೊಸ ಜೋಡಿಲೆ ಮೆಕ್ಕೆಜೋಳ ಹಾಕೋದ್ ಬಿಟ್ಟು ನೀನು ದೂರ ಭಾವನು ದೂರ 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 ಅನ್ಕೊಂತ. ಅಲ್ಲಿ ನೋಡು, ಹುಡುಗರಿಗೆ ಕರ್ಕೊಂಡು ಭಾವ ಅಲ್ಲಿ ಮರದ ಹತ್ರಕ್ಕೆ ಹೋಗಿದ್ದಾರೆ. ಇಲ್ಲಿ ಬರೋದು ಬಿಟ್ಟು, ಓಯ್ ಭಾವ ಬರ್ರಿ, ಬರ್ರಿ, ಇಲ್ಲ ಬರ್ರಿ, 1 ನಿಮಿಷ ಹೋಗೋದ್ರಿ, ಬರ್ರಿ. ಗಂಗಾ ಆರತಿ ಬಂದ್ರೆ ನಾವ ಬಂದಿದ್ದ ಗೊತ್ತಾಗಿಲ್ಲ ನೋಡಿ. ಈ ಕಡೆ ಮಾತಾಡ್ಕೊಂತೆ ಅವು ಬಟ್ಲಿಟ್ಟು ಹೋಗಿದಾರ ನೋಡಿ. ಏನು ಭಾಳ ಹಾಕೋಗತ್ತೆ ಮಾಡಿ ಒಂದು ಅರ್ಧ ಮಟ್ಟ ಹಾಕಿ ಹಂಗೆ ಹೋದ್ರು ನೋಡೋರು. ಇರಪ್ಪ ಅಂತಂದ್ರು. ಅಯ್ಯೋ ನಂಗೆ ಅದು ಕಡೆ ಆತೈತೆ ಇದು ಕಡೆ ಆತೈತೆ, ಅದು ಹುಳ ಐತೆ ಅನ್ಕೊಂತ ಅವ್ನು ಗುಂಡ ನೋಡ್ಬೇಕು ಹೆಂಗೆ ಮಾಡ್ತಿದ್ದ. ಅದಕ್ಕೆ ಬ್ಯಾಡ್ ಬಿಡಪ್ಪಯ್ಯ, ನಿನ್ನ ಕಡೆಗೆ ನೋಡೋದಕ್ಕೈತೆ, ಅಲ್ಲಿ ಮರದ ಹತ್ರ ಕುಂದ್ರಸ್ಪಾ ಅವ್ರಿಗಂತ ಹೇಳಿ ಕಳ್ಸೀನಿ. ಅದಕ್ಕೆ ಬಿಡಾಕ್ ಹೋಗಿದ್ದಾನೆ. ಅವನಿಗೂ ಒಂದು ಬಟ್ಟಲ್ದಾಗ ಹಾಕಿಟ್ಟು ನೀವು ಅಲ್ಲಿ ಅವನ ಬಾಜುಕಿನ ಸಾಲು ತಗೋಬರ್ರಿ. ಆಯ್ತ್ರಿ ಆಯ್ತು, ತಗೋತೀವ್ರಿ. ಆರತಿ ಹೇಳಕ್ಕ, ನಿಮ್ಮ ಭಾವ ಬರತಾರೆ ಈಗ ಮೆಕ್ಕೆಜೋಳ ಹಾಕಕ್ಕೆ. ಅದು ಪಾಕೆಟ್ ಮತ್ತು ಅದು ಬಟ್ಲಾ ತಂದಿಡು, ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಬರ್ತಾರೆ. ನನ್ನ ಮಾವನ ಬಾಜಿಕಿನ ಸಾಲು ತೊಗೊಂಡು ಮುಂದಕ್ಕೆ ಹೋಗ್ಲಾ? ನೀನು ಬರ್ತೀಯಾ? ಹೋಗಕ್ಕ, ಆದ್ರೆ ಜಲ್ದಿ ಹಾಕೊಂತ ಹೋಗ್ಬೇಡ ನೀನು. ನಾನು ಬರ್ತೀನಿ. ಭಾವ ಬಂದ್ರೆ ಈ ಕಡೆ ಸಾಲ ಭಾವಂಗೆ ಬಿಟ್ಕೊಟ್ಟು ನಾನು ಲಾಸ್ಟಿಗೆ ಇರ್ತೀನಿ. ಇಲ್ಲ ಅಂತಂದ್ರೆ ಭಾವಂಗೆ ಅಲ್ಲಿ ಮಾವನ ಪಕ್ಕಕ್ಕೆ ಐತೆ ನೋಡು, ಅದು ತಗೊಳಕ್ಕೆ ಹೇಳು. ನಿನ್ನ ಬಾಜುಗೆ ನಾನು ಇರ್ತೀನಿ. ಆಯ್ತು ಗಂಗಾ. ಬರ್ರಿ, ನಿಮ್ದ ದಾರಿ ಕಾಯತಿದ್ನಿ ನೋಡ್ರಿ. ಇಲ್ಲ ಅತ್ತೆ ಮಾವ ಎಷ್ಟು ಚಂದಾಗಿ ಜೋಡಿಲಿ ಹಾಕೊಂತ ಹೋಗತ್ತಾರೆ. ನಾವು ಹಾಕೊಂಡ್ ಬರ್ರಿ ಹಂಗ. ಬಾ ಹಾಕೋಣ. ಅಲ್ರಿ, ಆ ಹುಡುಗರ ಕೈಯಾಗ ಮೊಬೈಲ್ ಕೊಟ್ಟು ಬಂದ್ರಿ ಈಗ.
ಮೊಬೈಲ್ ಕೊಟ್ಟು ಬಂದಿನ್ ಮತ್ತೆ ಆಗ್ಲೆಲ್ಲ ಈ ಕಡೆಗೆ ಬರಾಕ್ ನೋಡ್ತಾರ ಅವ್ರು. ಒಂದ್ ಹತ್ರ ಕುಂತು ನೋಡಾದ್ರ ನೋಡ್ತಾರಂತ ಕೊಟ್ಟು ಬನ್ನಿ ಕೈಯಾಗ. ಇರ್ಲಿ ತಗೋ, ಟೈಮ್ ಪಾಸಿಗೆ ಮತ್ತೆ ಏನ್ ಮಾಡ್ತಾರ, ಅವ್ರಿಗೂ ಟೈಮ್ ಹೋಗ್ಬೇಕಲ್ಲ. ಈಗ ನಾವಂತಂದ್ರ ಮೆಕ್ಕೆಜೋಳ ಹಾಕೊಂತ ಮಾತಾಡ್ಕೊಂತ ಹೋಗ್ತೀವಿ, ಅವ್ರು ಮತ್ತೆ ಇಲ್ಲ ಮಣ್ಣಾಗ ಆಟಾಡೋದು ಎಲ್ಲ ಇದ್ ಮಾಡ್ತಾರ. ಮತ್ತೆ ಇವ್ ಸಾಲೆಲ್ಲ ಇದ್ ಮಾಡ್ಬಿಡ್ತಾರಂತ ಅಲ್ಲ ಕುಂದ್ರಸ್ ಬನ್ನಿ ಅವ್ರಿಗೆ. ಆತತೆ. ಈಗೇನ್ ಯಾವ ಸಾಲ್ ತಗೊಳ್ಳೋದು? ಇದು ಬಟ್ಲು ತಗೊಳ್ಳ ನಾನು? ಅದ್ರ ಬದ್ಲಿ ಅಲ್ಲಿ ಮನೆ ಬಾಜುಕ್ ಬಿಟ್ಟು ಬಂದಿದ್ರ ಅಲ್ಲಾದ್ರ ಆಟ ಆಡ್ತಿದ್ರಿ ಅವ್ರು. ಸುಮ್ಮನೆ ಕರ್ಕೊಂಡ್ ಬಂದಂಗ ಆತ್ ನೋಡ್ರಿ. ತಗೊಳ್ರಿ ಇದ್ ಬಟ್ಲೆ. ಅದೇ ಮಾವನ ಬಾಜುಕಿಂತ ತಗೊಳ್ರಿ, ನಾನು ಈ ಕಡೆಗೆ ಬರ್ತೀನಿ. ನನ್ನ ಬಾಜುಕ್ ಆರ್ತಿ ತಗೋತಾಳ. ಓ ಬಾವ ಬಂದಿದಾರಲ್ಲೇ. ಅಕ್ಕ ನೀನ್ ಆ ಕಡೆಗೆ ಸರಿ, ನಾನು ನಿನ್ ಬಾಜುಕಿಂತ ತಗೋತೀನಿ. ಅಕ್ಕ ಎಷ್ಟೆಷ್ಟು ಹಾಕ್ಬೇಕು? ಪುಟ್ಟಿ ತಗೊಂಡ್ ಹಂಗ ಸುರುಕೊಂಡು ಹೋಗ. ಹೌದಾ? ಹಂಗಿಂಗ್ ಮಾಡಿದೆ ಆರ್ತಿ ನೀನ್. ಮತ್ತೆ ಅವರು ಕಾಮಿಡಿ ಮಾಡತ್ತಾರ. ಮುಷ್ಟಾಗಿ ಹಿಡ್ಕೋ, ಹಿಂಗ ಒಂದೊಂದು ಎರಡೆರಡು ಬೀಳಂಗ ಹಿಂಗ ಹಾಕೊಂಡು ಹೋಗ. ನನ್ ಸಾಲ ಆತ್ಲಿ ಗಿರ್ಜಿ. ಈ ಕಡೆಯಿಂದನ ಹೋಗೋನೆ, ನಾ ಆ ಕಡೆಯಿಂದ ಬರೋನೆ. ಮತ್ತ ಆ ಕಡೆಯಿಂದ ಯಾಕೆ ಬರ್ತೀರಿ? ಮತ್ತೆ ಅಲ್ಲಿಂದ ಹೋಗಿ ಈ ಕಡೆಗೆ ಬರೋದು. ಆ 3 ಸಾಲ ತಗೊಂಡ್ ಬರತ್ತಾರ ಅವ್ರ ಮೂವರು. ಆ 3 ಸಾಲ ಬಿಟ್ಟು ಆ ಕಡೆ ತಗೋರಿ. ಹಾ ತಗೋಂಗದ್ರ ಬಾ, ನೀನ್ ಹೋಗ್ತೀನಿ. ಹರೇ ರಾಮ್ ಕೃಷ್ಣ, ಸ್ವಲ್ಪ ಹೊತ್ತು ಕುಂತ್ ಬರ್ತೀನಿ ನಡ್ರಿ. ಯಾಕ್ರಿ ಚಪ್ಲಿ ಎಲ್ಲಿ ಬಿಟ್ಟು ಬಂದ್ರಿ? ಅಲ್ಲ ಮರ್ದ ಹತ್ರಕ್ ಬಿಟ್ಟು ಬನ್ನಿ. ಯಾಕ್ರಿ ಕಾಲಾಗೋದು ಅಂತಾವ್ ಇಂತಾವ್ ಕಟ್ಟಿಗೆ ಇರ್ತಾವು, ಕಾಲಾಗ ಚೂಸ್ತಾವ್ ಹಾಕೊಂಡ್ ಬರ್ಬೇಕಿಲ್ಲ? ಇಲ್ಲ, ನಾನ ಬೇಕಂತ ಬಿಟ್ಟು ಬನ್ನಿ. ಇಂಥ ಮಣ್ಣೊಳಗೆ ಬರೆಗಾಲಲ್ಲಿ ನಡೆಯೋದಂದ್ರನ ಒಂಥರ ಮಜಾ ನನಗೆ. ಚಿಕ್ಕವನಿದ್ದಾಗಿಂದನೂ ಅಮ್ಮನ ಜೋಡಿ ಬರ್ತಿದ್ನಲ್ಲ, ಚಪ್ಲಿನ ಹಾಕೊಂಡು ಬರ್ತಿದ್ದಿಲ್ಲ ನಾನು. ಈಗ ಒಂದು ಸ್ವಲ್ಪ ಅಫಿಷಿಯಲ್ ಆಗಿ ಚಪ್ಲಿ ಹಾಕೊಂಡು ಅಡ್ಡಾಡ್ತೀನಿ. ಆದರೆ ಇಂಥ ಮಣ್ಣೊಳಗೆ ಅದು ಏನು ಇರೋದಿಲ್ಲ. ಎಲ್ಲ ಕಸ ಕಡ್ಡಿ ಎಲ್ಲ, ಮತ್ತು ಅಪ್ಪ ನಾನು ಅವಾಗಲೇ ನೀವು ಬರೋ ಮೊದಲು ಎಲ್ಲ ಕ್ಲೀನ್ ಮಾಡಿದ್ದೀವಿ. ಗಿಡ್ ಮುಳಿ ಹೋಗಿ ಶಿಸ್ತಾಗಿ ಕುಂತಾಳಿಲ್ಲಿ. ನಾನು ಹಿಂದಿನ ಬರತಾಳ ಅಂತ ನಾನು ಅನ್ಕೊಳತೀನಿ. ಇವಳು ನೋಡಿದ್ರೆ ಮುಗೀತು ಬಿಡು. ಇನ್ನೇನ್ ಮಧ್ಯಾಹ್ನ ಮಠ ಮುಗಿತೈತಿದ್ದೆ. ಇದೇನ್ಲೆ ಇಷ್ಟಕ್ಕ ಸುಸ್ತಾದಿ? ಕುಕ್ಕ ಬಿಟ್ಟು ಕಣ್ಣ ಹಂಗ ಕುಂತ್ನಿ ಅಂತಂದ್ರೆ ಈಗೇನ್ ಸುಸ್ತಾಗ್ಯದ ಅಂತ ಕುಂತೀನಿ ನಾನು. ಅವಾಗಿಂದ ನಡ್ಕೊಂಡ್ ಬನ್ನಿ, ಕಾಲ್ ಹಿಡ್ಕೊಂಡಂಗ ಆಗೈತೆ. ಅದೇನದ ಇರುವೆ ಬಂದೈತೆ, ಅದಕ್ಕ ಕುಂತೀನಿ. ಇರ್ರಿ, ಹೋಗ್ರಿ, ನೀವು ನನ್ನ ದಾರಿ ಯಾಕೆ ಆಯ್ತೀರಿ? ಹೋಗ್ರಿ, ಬರ್ತೀನಿ ನಾನು. ಯಾವಾಗದ್ರ ಬಾ ರೀ. ಹೇಳಗಂಗ ಕೇಳತೈತೆ. ಅತ್ತೆ ಮತ್ ಮಾವ ನೋಡ್ರಿ ಪ್ರೀತಿಯಿಂದ ಹೆಂಗ್ ಜಗಳ ಆಡ್ತಿರ್ತಾರೆ. ನಾವು ಹಂಗ ಒಂದ್ಸಲ ಆದ್ರ ಆಡೋಣ್ರಿ. ಅಯ್ಯೋ, ಅದೇನೋ ಅಂತಾರಲ್ಲ, ಯಾರ್ಯಾರಿಗೆ ಏನೇನೋ ಆಸೆ ಇರ್ತಾವಂತ. ನಿಂಗ್ ನೋಡಿದ್ರೆ ಜಗಳ ಆಡೋ ಆಸೆ ಐತೆ. ನಾವೇನ್ ಖರೇನ ಜಗಳ ಆಡ್ತೀವೇನ್ರಿ? ಹಂಗ ಸುಮ್ನೆ ಕೋಳಿ ಜಗಳ ಮಾಡೋದು. ನೀವು ಒಂದ್ಸಲ ನನ್ ಜೋಡಿ ಜಗಳನ ಆಡಿಲ್ಲ, ಅದಕ್ಕ ಹೇಳಿದ್ನಿ. ಈಗೇನ್ ಜಗಳ ಮಾಡ್ಬೇಕಾ ನಾನು? ಮಾಡ್ರಿ. ಅಯ್ಯೋ, ಸ್ವಲ್ಪ ಸಿಟ್ ಮಾಡ್ಕೊಂಡ್ರನ್ನ ಕಣ್ಣಿಂದ ಹಂಗ ಕಾವೇರಿ ನೀರ್ ಹರಿತೈತೆ. ಇನ್ನು ಜಗಳ ಮಾಡಿದ್ರ ಮುಗ್ದ ಹೋತದೆ. ಆರ್ತಿ ನೋಡಿಲ್ ನಿಮ್ಮ ಅಕ್ಕ ಏನ್ ಹೇಳತೈತೆ? ಏನಂತ್ರಿ ಬಾವ? ನಾನು ನಿಮ್ಮ ಅಕ್ಕನ ಜೋಡಿ ಜಗಳ ಆಡ್ಬೇಕಂತ ಆಡ್ಲಾ? ಅಯ್ಯೋ ಬ್ಯಾಡ್ರಿ ಬಾವ. ಅಕ್ಕ ಯಾಕೆ ಹಂಗೆ ಹೇಳತಿ? ರೀ, ಇವಳು ಸೀರಿಯಸ್ ತಗೊಂಡ್ಬಿಟ್ಟಿದ್ದಾಳೆ. ಅಯ್ಯೋ ಇಲ್ಲ ಆರ್ತಿ, ಅಲ್ಲಿ ಅತ್ತೆ ಮಾವ ಯಾವಾಗ್ಲೂ ಜೋರಾಗಿ ಹಂಗ ಮಾತಾಡ್ತಾರಲ್ಲ. ನಾವು ಒಂದ್ಸಲಕ್ಕೂ ಹಂಗ ಜಗಳ ಆಡಿಲ್ಲ, ನಾವು ಆಡೋಣೇನ್ರಿ ಅಂತನ್ನಿ. ಅದಕ್ಕೆ ಇವ್ರು ಸಿಟ್ಟು ಮಾಡ್ಕೊಂಡ್ರೆ ಆಡ್ತೀನಿ. ನೀನು ಮತ್ತೆ ಜಗಳ ಆಡಿದ್ರೆ ಮುಗ್ದ ಹೋಯ್ತು ಕತೆ ಅಂತ ನಂಗೆ ಕಾಮಿಡಿ ಮಾಡತ್ತಾರ. ಹಂಗ ನೀನ್ ಕೇಳಿದ್ರೆ ನೀನ್ ನೋಡಿದ್ರೆ ಹಿಂಗೆ ಹೇಳತಿ. ಆಯ್ತಾಯ್ತು, ಜಗಳ ಬೇಡ ಏನ್ ಬೇಡ, ಇಲ್ಲಿಗ ಸ್ಟಾಪ್ ಮಾಡಿ ಸರಿಗಮ ಪಾಡೋನ್ರಿ. ಹೆಂಗೋ ಟೈಮ್ ಪಾಸ್ ಆದಂಗೂ ಆಕೈತೆ. ಅತ್ತೆಯವರು ಬರ್ತಾರ, ಕೇಳೋಣ. ಅತ್ತೆ, ಹಾ ಹೇಳಂಗ. ನಾವು ಸರಿಗಮಪ ಆಡಾತೀವ್ರಿ, ನೀವು ಬರ್ತೀರಿ? ಒಳ್ಳೆ ಅವ, ಅದು ಇಷ್ಟು ದೂರ ಇದೀನಿ, ನಾನು ಆಡೋದು ಕೇಳಿಸ್ಬೇಕಲ್ಲ ನಿಮ್ಗೆ. ಅಷ್ಟಕ್ಕೂ ನಂಗೆ ಜ್ಞಾಪಕನೂ ಬರೋದಿಲ್ಲ ಹಾಡುಗಳು. ಹಾಡ್ರಿ ನೀವ. ಆರ್ತಿ ಬಾಜುಕಿನ ಸಾಲ್ ತಗೊಳ್ಳುವಂತ್ರಿ. ಬರ್ರಿ, 2 ಬ್ಯಾಚ್ ಮಾಡೋಣ. ನಾನು ನಮ್ಮ ಮನೆಯವರು, ನೀವು ಆರ್ತಿ ಆಗುವಂತ್ರಿ. ಆರ್ತಿಗೆ ಮಸ್ತ್ ಹಾಡುಗಳು ಬರ್ತಾವ. ಬರ್ರಿ, ಹಾಡು ಬಂದಿಲ್ಲ ಅಂತಂದ್ರೆ ಹೆಸರು ಹೇಳಿದ್ರು ನಡೀತೈತೆ. ನಿಮ್ಗೆ ಬಂದಿಲ್ಲ ಅಂತಂದ್ರು ನಾನು ಹಾಡ್ತೀನಿ, ಬರ್ರಿ. ಇವ್ರೇನು ಬಿಡಂಗ್ ಕಾಣತಿಲ್ಲ ನನಗೆ. ತಗೊಳವ, ಬರಾತೀನಿ ರೀ. ಹಾಕ್ರವ ಸರಿಗಮಪ. ಇರ್ಲಿ ತಗೊಳವ, ಎಷ್ಟೊತ್ತಾಗ್ತೈತೆ ಹಾಕೊಂಡು ಬರ್ತಿದ್ನಿ. ಇರ್ಲಿ ತಡ್ರಿ, ನಮ್ಮ ಜೋಡಿನ ಬರುವಂತ್ರಿ. ಅಕ್ಕ ನಿನ್ ಸರಿಗಮಪ ಹಾಕ್ಲಾ? ಆಯ್ತು. ನಮ್ಮ ಕಡೆ ತಗೋತೀನಿ ಮೊದಲೇ. ಸ ರಿ ಗ ಮ ಪ ದ ನಿ ಸ. ನಿಮ್ಗ ಬಂತೆ? ನಮ್ಗ ಬಂತ? ಅಯ್ಯೋ ಅತ್ತೆ, ಸ ಬಂದೈತೆ ನಮ್ಗೆ. ಸ ಸ ಸುರಸುಂದರ ಸುರಸುಂದರ ವರೆವ ಹಿರಣ ವರೆವ ಚೋರನ ನಾನ ರೀ. ನ ಬಂದೈತೆ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸೊಂದು ಶುರುವಾಗಿದೆ. ನಿಯದೆಯಲ್ಲಿ ಸಿಹಿಯಾದ ಕೋಲಾಹಲ, ನೀನೆದುರಲ್ಲೇ ನೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂದಲೇ ಹಾಳಾದೆ ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೇ
ಕನಸೊಂದು ಶುರುವಾಗಿದೆ. ಸಾಕ್ ಬಿಡ್ರಿ ಅವರು ಆಡ್ಲಿ. ಆರ್ತಿ ದ ಬಂದೈತೆ ನೋಡಿ ನಿಮ್ಗೆ. ದನ ದ ದೀದಿ ಯಾವುದು ನೆನಪ ಬರೋದಿಲ್ಲ. ಹಿಂಗಾದ್ರೆ ಎಷ್ಟು ಆಡ್ತೀನಿ ನಾನು ಮನೆಯಾಗಿದ್ದಾಗ. ಅತ್ತೆ ದ ಒಳಗೆ ಯಾವ್ದಾದ್ರ ಬರ್ತೈತ ನೋಡಿ ನಿನ್ಗೆ. ದ ಒಳಗೆ ಎಲ್ಲ ಬರ್ತೈತಲ್ಲ, ದ ದೀದಿ ದೂದು. ಹ್ಞೂ ಬರ್ತೈತೆ ಆಡ್ರಿ. ದೂರದ ಊರಿಂದ ಹಮ್ಮಿರ ಬಂದ, ಜರ್ತಾರಿ ಸೀರೆ ತಂದ, ಅದರಲ್ಲಿ ಇಟ್ಟಿನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾನೆ ಎಂದ. ಹುಟ್ಟಾಗ ನನಗಂತೂ ಮೈಯೆಲ್ಲ ಜುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ತೇಲೋಯ್ತು ತೂ ಬಂದೈತ್ ನೋಡ್ರಿ ನಿಮ್ಗೆ. ಆಹಾ ನೋಡಕ್ಕ ಅತ್ತೆಗ್ ಸಾಂಗ್ ಬರಲ್ಲ ಅಂತಾನೆ ಎಷ್ಟು ಚಂದ ಆಡತೈತೆ. ಹ್ಞೂ ಆರ್ತಿ ಭಾಳ ಚಂದ ಆಡ್ತಾರ ಅವ್ರೆ. ತೂ ಬಂದೈತಾ? ತ ತ ತಿ ತಿ ತೂ ತು ರೀ. ನೀವು ಒಂದಾದ್ರೂ ಆಡ್ರಿ. ಅಯ್ಯೋ ಅವಾಗಲೇ ಆಡಿದ್ರಲ್ಲ ನನ್ನ ಸರ್ದಿಗೆ. ತ ತ ತ ತಿ ತು ತಿ. ರೀ ಪ್ಲೀಸ್ ನಂಗೆ ಬರಾತಿಲ್ಲ, ಹಾಡ್ರಿ ನೀವು. ನೋಡ್ ಅವಾಗ್ಲೇ ನಾನ್ ಹಾಡಿರೋದು ನೆನಪಿಲ್ಲ ನಿನ್ಗೆ. ಒಳಗೆ ನನಗೂ ಯಾವ್ದು ಬರೋದಿಲ್ಲ. ನೀನ ಯಾವ್ದಾದ್ರು ನೆನ್ಪು ಮಾಡಿ ಹಾಡಿಲ್ಲ ಅಂದ್ರೆ ಸೋಲ್ತೀವಿ ನೋಡ್ ನಾವು. ಸೋತ್ರ ಇಲ್ಲ ತಡಿ, ನೆನಪಾದ್ರೂ ಮಾಡ್ಕೊಳ್ಳೋದು ಬೇಡ. ತವರಿಗೆ ಬಾ ತಂಗಿ, ತವರಿಗೆ ಬಾ ತಂಗಿ. ಗಿ ಗನ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಬೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ. ಗೆ ನನಗೂ ಗಾನ ಕೊಟ್ಟೆ. ಗ ಗ ರೀ ಗ. ಗಾನ ಮತ್ತೆ ಅಲ್ರಿ ಗ ಬಂದೈತಂತ ಹೇಳತ್ತೀನಿ. ಹಾಡ್ತೀನಿ ತಡಿ. ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ಓ ಸ್ಟಾಪ್ ಸ್ಟಾಪ್, ತಪ್ಪಾಡತ್ತೀರಿ ನೀವು. ಸಂಜೆ ಎಲ್ಲೋಯ್ತು ಮತ್ತೆ? ಸಂಜು ಸೈಲೆಂಟ್ ಆತಲ್ಲ. ಓಹೋ ಹಂಗೆಲ್ಲ ಬರೋದಿಲ್ರಿ ಬಾವ, ಮಧ್ಯಕ್ಕೆ ಆಡಂಗಿಲ್ಲ. ಇಲ್ಲ ಅಂತಂದ್ರ ಸೋತ್ರಿ ಅಂತ ಒಪ್ಕೊಳ್ರಿ, ನಾನು ಆಡ್ತೀನಿ. ಹೌದ್ರಿ ಮಧ್ಯಕ್ಕೆ ಆಡಂಗಿಲ್ಲ. ಇಲ್ಲ ಆರ್ತಿ ಸೋತಿಲ್ಲ, ಇರು ಆಡ್ತೀನಿ. ಹಾ ಗಿರಿನವಿಲು ಎಲ್ಲೋ, ಕರಿಮುಗಿಲು ಎಲ್ಲೋ, ಮಳೆ ಮಿಂಚು ಕಂಡು ಬಲು ಮೋಹಗೊಂಡು ಕುಣಿದಾಡಿ ಕೂಗದೆ ಪ್ರೇಮ ಎನ್ನುವ ಮಾತಲ್ಲಿ ಎಂತ ಮೋಡಿಯು, ಪ್ರೀತಿಸಿರುವ ನಾವಿಂತ ಜೋಡಿಯು. ಬರೋದಿಲ್ಲ ನನಗೆ, ಹೆಂಗೆಂಗೋ ಆಡಿದ್ನಿ. ಯು ಅವ್ವ ನವಿಲು. ಅಯ್ಯೋ ಅಕ್ಕ ಅಲ್ಲೋಡ್ ನವಿಲು ಬಂದೈತೆ, ಎಷ್ಟು ದೊಡ್ಡದೈತೆ. ವಾವ್ ಸೋ ಬ್ಯೂಟಿಫುಲ್. ಇಷ್ಟ ಹತ್ರದಿಂದ ನೋಡ ಇದ್ದಿದ್ದಿಲ್ಲ ಅಕ್ಕ ನಾನು. ವಾವ್ ಅತ್ತೆ ಅಲ್ಲಿ ನೋಡ್ರಿ ನವಿಲು. ಅಯ್ಯೋ ನವಿಲು, ವಾವ್ ಸೋ ಬ್ಯೂಟಿಫುಲ್. ರೀ ಹಿಡ್ಕೋರಿ ಅದಕ್ಕೆ. ಹಿಡ್ಕೊಳಕ್ ಹೋದ್ರೆ ಈಗ ಸಿಗ್ತೈತ್ ನೋಡು. ನಿನ್ ಗಿರಿ ನವಿಲು ಎಲ್ಲ ಅಂದೆ ಅಲ್ಲ, ನವಿಲಿನ ಇಲ್ಲಿ ಬಂದ್ಬಿಟ್ಟೈತೆ. ಆದ್ರೂ ಹೆದರಾತಿಲ್ಲ ನೋಡಮ್ಮ ಅದ್ ಮನುಷ್ಯರೀಗ. ಎದರೋದಿಲ್ಲಪ್ಪ, ಯಾವ ಮನುಷ್ಯರಿಗೆ ರೂಢಿ ಆಗಿರ್ತಾವ. ನಾವೇನ್ ಇದ್ದೇ ಇರ್ತೀವಿ, ಇಂಥವು ಭಾಳ ಬರ್ತಿರ್ತಾವ. ಆದ್ರೆ ಇಷ್ಟ ಹತ್ರ ಬಂದಿದ್ದು ನೋಡಿಲ್ಲ ನಾನು. ನೋಡಿ ಹೆಂಗ್ ಹೋಗತೈತೆ ಅದು, ಎಷ್ಟು ಚಂದ ಹತ್ರ ಐತ್ ನೋಡಿ. ಮಳೆಗಾಲ ಇದ್ದಾಗ ನೋಡ್ಬೇಕು, ಅವು ಕುಣಿತಾವು ಗರಿ ಬಿಚ್ಕೊಂಡು. ಆಹಾ ನೋಡಾಕ ಚಂದ ಇರ್ತೈತೆ. ಇನ್ನೂ ಸ್ವಲ್ಪ ತಿರ್ತೈತದೆ, ನಾವು ಬಾಯ್ ಮಾಡೋದಕ್ಕೆ ಹಂಗೆ ಹೋಗತೈತದು. ವಾವ್ ಹೋಗತೈತ್ರಿ. ರೀ ಒಂದ್ ಸ್ವಲ್ಪ ತಿಡ್ಕೊಳ್ರಿ, ಮುತ್ತು ಕೊಟ್ಟು ಮತ್ತೆ ಬಿಟ್ಟು ಬಿಡೋಣ. ಅದಕ್ಕೆ ಯಾಕೆ ಮುತ್ ಕೊಡ್ತೀವಿ? ಗಂಡ್ ನವಿಲದು ಗೊತ್ತೈತ್ರಿ, ಅದು ಭಾಳ ಚಂದ ಐತಿ. ಮುತ್ತು ಕೊಡ್ಬೇಕು ಅನ್ಸಾತೈತೆ ಅಂತ ಹೇಳಿದ್ನಿ. ಸಿಗೋದು ಇಲ್ಲ ಬಿಡ್ರಿ ಅದು. ಹಾಯ್ ಹಾಯ್ ಬಾ 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 ಬಾ. ಅಯ್ಯೋ ಹಂಗೆ ಕೂಗಲ್ಲ ಅದು. ನಿನ್ ಕೂಗೋದು ನೋಡಿನ ಹೋಗತೈತದ ಎದ್ರಕೊಂಡು. ಅಲ್ಲಿ ಗರಿ ಏನಾದ್ರು ಬಿದ್ದಿರ್ಬೇಕಕ್ಕ, ಹೋಗಿ ನೋಡೋಣ. ಗರಿ ಏನು ಬೀಸಿರಲ್ಲ ಅದು, ಆಮೇಲೆ ನೀರು ಕುಡಿಯಕ್ಕೆ ಹೋಗ್ತೀವಲ್ಲ ಅವಾಗ ನೋಡಿ ಹೋಗಂತಗೋ. ನೋಡ್ರಿ ನಾವೇನು ದಿನ ನೋಡ್ತೀವಿ. ನಿಮ್ಮ ಮಾವ ಬರತೈತೆ ಈಗ. ಇನ್ನೂ ಇಲ್ಲ ಇದೀರಿ ಅಂತ ತಡಿ. ಅಯ್ಯೋ ಹೋಯ್ತಕ್ಕ, ಎಷ್ಟು ಜಲ್ದಿ ಹೋಗತೈತೆ ನೋಡೋದು.